ಜ್ಞಾನಪೀಠ ಪುರಸ್ಕೃತ ವೈರಮುತ್ತುವಿನ ಕರಾಳ ಮುಖ. ನಮಸ್ಕಾರ ಗೆಳೆಯರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಕಲೆ ಮತ್ತು ಕಲಾವಿದ ಬೇರೆ ಬೇರೆ ಅಂತ ನಮ್ಮಲ್ಲಿ ಒಂದು ಹಳೆ ಡೈಲಾಗ್ ಇದೆ ಅಲ್ವಾ? ಒಬ್ಬ ಎಷ್ಟೇ ದೊಡ್ಡ ಕ್ರಿಮಿನಲ್ ಆಗಿದ್ರು, ಎಷ್ಟೇ ದೊಡ್ಡ ಕಾಮುಕ ಆಗಿದ್ರು, ಅವನ ಕಲೆಗೆ ಬೆಲೆ ಕೊಡಿ ಬ್ರೋ ಅಂತ ಬೋಧನೆ ಮಾಡೋ ಬುದ್ಧಿಜೀವಿಗಳ ಗುಂಪೊಂದು ನಮ್ಮಲ್ಲಿದೆ. ಆದರೆ ಒಬ್ಬ ಪ್ರಭಾವಿ ವ್ಯಕ್ತಿ ತನ್ನ ಅಧಿಕಾರ, ಪ್ರಭಾವ ಮತ್ತು ಸಾಹಿತ್ಯದ ಮುಖವಾಡ ಹಾಕ್ಕೊಂಡು ದಶಕಗಳ ಕಾಲ ಹೆಣ್ಣು ಮಕ್ಕಳನ್ನ ಬೇಟೆಯಾಡ್ತಿದ್ರೆ, ಆತನಿಗೆ ಪದ್ಮಶ್ರೀ, ಪದ್ಮಭೂಷಣ ಕೊಟ್ಟು ಈಗ ಭಾರತದ ಅತ್ಯುನ್ನತ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟು ಮೆರೆಸಿದ್ರೆ, ಈ ಸಿಸ್ಟಮ್ ಎಷ್ಟರ ಮಟ್ಟಿಗೆ ಕೆಟ್ಟು ಕೊಳೆತು ನಾರ್ತಾ ಇದೆ ಅಂತ ನೀವೇ ಯೋಚನೆ ಮಾಡಿ. ಇವತ್ತು ನಾವು ಮಾತಾಡ್ತಿರೋದು ತಮಿಳು ಚಿತ್ರರಂಗದ ಖ್ಯಾತ ಗೀತ ರಚನೆಕಾರ, DMK ಪಕ್ಷದ ಆಪ್ತ, 2025ನೇ ಸಾಲಿನ 60ನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಆರ್ ವೈರಮುತ್ತು ಬಗ್ಗೆ. ಮಾರ್ಚ್ 14, 2026ರಂದು ಪ್ರಕಟವಾದ UNI ವರದಿ ಮಾಡಿದಂತೆ ಶ್ರೀಮತಿ ಪ್ರತಿಭಾ ರೇ ಅವರ ನೇತೃತ್ವದ ಆಯ್ಕೆ ಸಮಿತಿಯು 2025ನೇ ಸಾಲಿನ ಜ್ಞಾನಪೀಠವನ್ನ ಈ ವೈರಮುತ್ತು ಅವರಿಗೆ ಘೋಷಿಸಿದೆ. ಅಖಿಲನ್ ಮತ್ತು ಜಯಕಾಂತನ್ ಅವರಂತಹ ದಿಗ್ಗಜರ ನಂತರ ಈ ಪ್ರಶಸ್ತಿ ಪಡೆಯುತ್ತಿರುವ 3ನೇ ತಮಿಳು ಸಾಹಿತಿ ಈ ವೈರಮುತ್ತು. ಆದರೆ ಇಲ್ಲೊಂದು ಶಾಕಿಂಗ್ ವಿಷಯ ಇದೆ. ಈ ಹಿಂದಿನ ಆಯ್ಕೆ ಸಮಿತಿಯಲ್ಲಿದ್ದ ನಮ್ಮ ಕನ್ನಡಿಗರೇ ಆದ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಅವರು ತಮ್ಮ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ರು. ಟೀಕೆಗಳು ಬಂದ ತಕ್ಷಣ ಪೋಸ್ಟ್ ಡಿಲೀಟ್ ಮಾಡಿ ತೆಪ್ಪಗಾಗಿದ್ದಾರೆ. ಬಿಳಿಮಲೆ ಅವರು ವೈರಮುತ್ತುಗೆ ಅಭಿನಂದನೆ ಸಲ್ಲಿಸುತ್ತಲೇ ಬಹಳ ಮಾರ್ಮಿಕವಾಗಿ ಒಂದು ಸತ್ಯ ಬಿಚ್ಚಿಟ್ಟಿದ್ದಾರೆ. ನಾನು ಸಮಿತಿಯಲ್ಲಿದ್ದಾಗಲೂ ಇವರ ಹೆಸರು ಉಲ್ಲೇಖವಾಗ್ತಿತ್ತು, ಆದರೆ ಅವರಿಗೆ ಪ್ರಶಸ್ತಿ ನೀಡುವುದರ ಬಗ್ಗೆ ಕೆಲವರ ತೀವ್ರ ವಿರೋಧವಿತ್ತು ಅಂತ ಬರೆದಿದ್ದಾರೆ. ಅರ್ಥ ಆಯ್ತಾ? ಈತನ ಕರಾಳ ಮುಖದ ಬಗ್ಗೆ ಸಾಹಿತ್ಯ ವಲಯದ ಒಳಗೇ ವಿರೋಧವಿತ್ತು. ಆದರೂ ಈ ವ್ಯವಸ್ಥೆ ಆತನಿಗೆ ಪ್ರಶಸ್ತಿ ಕೊಟ್ಟು ಸಂತ್ರಸ್ತೆಯರ ಗಾಯದ ಮೇಲೆ ಉಪ್ಪು ಸವರಿದೆ. ಆದರೆ ಪುರುಷೋತ್ತಮ ಬಿಳಿಮಲೆ ಅವರಿಗೆ ಈ ಕುರಿತು ವಿರೋಧ ಇರಲಿಲ್ಲ ಅನ್ನೋದು ದುಃಖಕರ ವಿಷಯ. ಬನ್ನಿ, ತಮಿಳುನಾಡಿನ ಸೋ ಕಾಲ್ಡ್ ಕವಿ ಪೇರರಸುವಿನ ಅಸಲಿ ಮುಖವಾಡವನ್ನ ಒಂದೊಂದಾಗಿ ಕಳಚೋಣ. ಕಾಲಿವುಡ್ನ ಓಪನ್ ಸೀಕ್ರೆಟ್ ಮತ್ತು 17+ ಮಹಿಳೆಯರ ಕಣ್ಣೀರು. 2018ರಲ್ಲಿ ಭಾರತದಲ್ಲಿ ಮೀಟು ಬಿರುಗಾಳಿ ಎದ್ದಾಗ ಪತ್ರಕರ್ತೆ ಸಂಧ್ಯಾ ಮೆನನ್ ಅವರು ತಮ್ಮ ಟ್ವಿಟರ್ನಲ್ಲಿ ಸುಮಾರು 17ಕ್ಕೂ ಹೆಚ್ಚು ಮಹಿಳೆಯರ ಅನಾಮಧೇಯ ಕಥೆಗಳನ್ನು ಹಂಚಿಕೊಂಡರು. ಈ 17 ಜನಕ್ಕೂ ಪರಿಚಯವೇ ಇರಲಿಲ್ಲ. ಆದರೆ ಅವರ ಕಥೆಗಳಲ್ಲಿ ಒಬ್ಬನೇ ಕಾಮುಕನಿದ್ದ. ಆತನ ಆಪರೇಷನ್ ಶೈಲಿ ಒಂದೇ ಆಗಿತ್ತು. ಅವನೇ ವೈರಮುತ್ತು. ಚಿನ್ಮಯಿ ಶ್ರೀಪಾದ ಅವರ ಹೋರಾಟ. ಭಾರತದ ಟಾಪ್ ಗಾಯಕರಲ್ಲಿ ಒಬ್ಬರಾದ ಚಿನ್ಮಯಿ ವೈರಮುತ್ತು ವಿರುದ್ಧ ಬಹಿರಂಗವಾಗಿ ಧ್ವನಿ ಎತ್ತಿದ ಮೊದಲ ಮಹಿಳೆ. ಸ್ವಿಟ್ಜರ್ಲ್ಯಾಂಡಿನ ಲ್ಯೂಸರ್ನ್ ನಗರದಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಆಯೋಜಕರು ಚಿನ್ಮಯಿಗೆ ವೈರಮುತ್ತು ಜೊತೆ ಸಹಕರಿಸು, ಅಂದರೆ ಅವರ ಜೊತೆಗೆ ಕೋಆಪರೇಟ್ ಮಾಡು ಅಂತ ಲೈಂಗಿಕವಾಗಿ ಒತ್ತಾಯ ಮಾಡ್ತಾರೆ. ಚಿನ್ಮಯಿ ಮತ್ತು ಅವರ ತಾಯಿ ಈ ಕೆಟ್ಟ ನೀಚಾತಿ ನೀಚ ಆಫರ್ ಅನ್ನ ಧಿಕ್ಕರಿಸಿ ವಾಪಸ್ ಇಂಡಿಯಾಗೆ ಹೊರಟಾಗ ಸ್ವತಃ ವೈರಮುತ್ತು ನಿನ್ನ ಕೆರಿಯರ್ ಸರ್ವನಾಶ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಾನೆ. 2013-14ರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬರಲು ಚಿನ್ಮಯಿ ನಿರಾಕರಿಸಿದಾಗ ಸಾಕ್ಷಾತ್ ಅಂದಿನ CM ಕರುಣಾನಿಧಿ ಅವರ ಹತ್ತಿರ ನಿನ್ನ ಬಗ್ಗೆ ಸುಳ್ಳು ಹೇಳಿ ಮುಗಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದ ಈ ಮಹಾಶಯ. ಭುವನಾ ಶೇಷನ್ ಅವರ ಭಗ್ನ ಕನಸು. ಭುವನಾ ಶೇಷನ್ ಅನ್ನೋ ಗಾಯಕಿ ಇತ್ತೀಚೆಗೆ ಅಂದರೆ 2023ರಲ್ಲಿ ನ್ಯೂಸ್ ಮಿನಿಟ್ಗೆ ನೀಡಿದ ಸಂದರ್ಶನದಲ್ಲಿ ತಮ್ಮ ಕಹಿ ಅನುಭವ ಹಂಚಿಕೊಂಡಿದ್ದಾರೆ. 1998ರಲ್ಲಿ ಭುವನಾಗೆ ಮಲೇಷ್ಯಾ ಟ್ರಿಪ್ಗೆ ತನ್ನ ಜೊತೆ ಬರೋಕೆ ವೈರಮುತ್ತು ಕರೀತಾನೆ. ನಾನು ಹಾಡಬೇಕಂತ ಕೇಳಿದ್ರೆ ಇಲ್ಲ, ನನ್ನ ಜೊತೆ ಬರಬೇಕು ಅಷ್ಟೇ ಅಂತಾನೆ ಕಾಮುಕ. ಆಕೆ ಒಪ್ಪದಿದ್ದಾಗ ಆಡಿದ ಮಾತು ಕೇಳಿ, ನಾನು ನಿನ್ನ ರಾತ್ರೋರಾತ್ರಿ ಸ್ಟಾರ್ ಮಾಡಬಲ್ಲೆ ಅಥವಾ ಸರ್ವನಾಶ ಮಾಡಬಲ್ಲೆ. ಐ ಕ್ಯಾನ್ ಮೇಕ್ ಯು ಆರ್ ಬ್ರೇಕ್ ಯು. ದುರಾದೃಷ್ಟವಶಾತ್ ಆಕೆಯ ಕೆರಿಯರ್ ಅಲ್ಲಿಗೆ ಮುಗಿತು. ಇದು ಸುಳ್ಳು ಅಂತೀರಾ? AR ರೆಹಮಾನ್ ಅವರ ಸ್ವಂತ ಸಹೋದರಿ ಗಾಯಕಿ AR ರೈಹಾನ ಅವರೇ ಹೇಳಿದ್ದಾರೆ, ವೈರಮುತ್ತುವಿನ ಈ ಗುಣ ಚಿತ್ರರಂಗದಲ್ಲಿ ಒಂದು ಓಪನ್ ಸೀಕ್ರೆಟ್. ನನಗೆ ಕನಿಷ್ಠ 2-3 ಜನ ಬಂದು ಹೇಳ್ಕೊಂಡಿದ್ದಾರೆ ಅಂತ. ಸಿಂಧುಜಾ ರಾಜಾರಾಮನ್ನು 18 ವರ್ಷದ ಯುವತಿಗೆ ಸತತವಾಗಿ ಫೋನ್ ಮಾಡಿ ಲೈಂಗಿಕ ಕಿರುಕುಳ ನೀಡಿದ್ದು, ತನ್ನದೇ ಒಡೆತನದ ಲೇಡೀಸ್ ಹಾಸ್ಟೆಲ್ನಲ್ಲಿ ಹುಡುಗಿಯರನ್ನ ಶೋಷಿಸಿದ್ದು,
ಹೀಗೆ 17ಕ್ಕೂ ಹೆಚ್ಚು ಮಹಿಳೆಯರ ಬದುಕನ್ನ ನರಕ ಮಾಡಿದ್ದಾನೆ ಈ ಸಾಹಿತಿ ಹೆಸರಿನ ಕಾಮುಕ ವೈರಮುತ್ತು. ಸಾಹಿತ್ಯದ ಹೆಸರಿನಲ್ಲಿ ಸ್ತ್ರೀ ದ್ವೇಷ ಅಲ್ಲ ಫ್ರೆಂಡ್ಸ್, ಅವನ ಕವಿತೆಗಳಲ್ಲಿ ಹೆಣ್ಣಿನ ವರ್ಣನೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂತ ಬೊಬ್ಬೆ ಹೊಡೆಯೋರಿಗೆ ಅವನ ಅಸಲಿ ಸಾಹಿತ್ಯದ ರುಚಿ ತೋರಿಸ್ತೀನಿ ಕೇಳಿ. ಇವನ ಹಾಡುಗಳಲ್ಲಿ ಪ್ರೀತಿ ಅಂದರೆ ಕೇವಲ ದೈಹಿಕ ಸಂಪರ್ಕ, ಮಹಿಳೆ ಅಂದರೆ ಕೇವಲ ಭೋಗದ ವಸ್ತು. ಇವನು ಬಳಸೋ ಪದಗಳನ್ನು ನೋಡಿ, ಸ್ತನಗಳಿಗೆ ಮಾಂಗನಿ ಮಾವಿನ ಹಣ್ಣು, ಹೆಣ್ಣಿನ ಅಂಗಾಂಗಗಳಿಗೆ ಕಿನ್ನಂ ಬಟ್ಟಲು ಅಂತ ಉಪಮೆ ಕೊಡ್ತಾನೆ. ಇನ್ನು ಬಾಡಿ ಶೇಮಿಂಗ್ ಅಂತೂ ಅಸಹ್ಯದ ಪರಮಾವಧಿ. ಸಿಲಿಂಡರ್ ಪೋಲೆ ವಿರುದ್ಧ ಇರುಂದ ಗ್ಯಾಸಲೋನಿಯಾ ನೀದಾನು ಓಡುವಾಂಗ ಅಂದರೆ ನೀನು ಗ್ಯಾಸ್ ಸಿಲಿಂಡರ್ನಂತೆ ಉರುಟಾಗಿದ್ದರೆ ಅಂದರೆ ದಪ್ಪಗಿದ್ದರೆ ಗಂಡಸರು ಓಡಿ ಹೋಗ್ತಾರೆ ಅಂತೆ. ಇಷ್ಟೇ ಅಲ್ಲ, ಮಹಿಳೆಯರನ್ನ ಕೇವಲ ಕಾಮದ ವಸ್ತು ಅಂತ ಬಿಂಬಿಸೋಕೆ ಇವನು ಬರೆದ ಮತ್ತೊಂದು ಲೈನ್ ಕೇಳಿ. ನೀ ಏನಕ್ಕೂ ಬಿಟ್ಟು ಪಡಂಡಿ ಅಂದರೆ ನೀನು ನನಗೊಂದು ಬಿಟ್ ಫಿಲಂ ಅಂದರೆ ಪೋರ್ನ್ ಫಿಲಂ ಕಣೆ ಅಂತ. ಇದೆಲ್ಲಕ್ಕಿಂತ ಭಯಾನಕ ಅಂದರೆ ಇವನ ಪಿಡೋಫೀಲಿಯಾ, ಮಕ್ಕಳ ಮೇಲಿನ ಲೈಂಗಿಕ ಆಕರ್ಷಣೆಯ ಮನಸ್ಥಿತಿ. ಇತ್ತೀಚೆಗೆ ಇವನ ಎನ್ ಕಾದಲ ಅನ್ನೋ ಹಾಡು ಭಾರಿ ವಿವಾದ ಸೃಷ್ಟಿಸಿತ್ತು. ಆ ಹಾಡಿನ ಕಾನ್ಸೆಪ್ಟ್ ಏನು ಗೊತ್ತಾ? ತಲೆ ಕೂದಲು ಬೆಳ್ಳಗಾಗಿರೋ ವಯಸ್ಸಾದ ಮುದುಕ ಕವಿಯೊಬ್ಬನ ಮೇಲೆ ಒಬ್ಬಳು ಹದಿಹರೆಯದ ಅಂದರೆ ಟೀನೇಜ್ ಚಿಕ್ಕ ಹುಡುಗಿ ಪ್ರೀತಿಯಲ್ಲಿ ಬೀಳ್ತಾಳಂತೆ. ಇದು ಬರೀ ಸಾಹಿತ್ಯ ಅಲ್ಲ ಗೆಳೆಯರೆ, ತನ್ನ ವಿಕೃತ ಕಾಮದ ಆಸೆಗಳನ್ನ ಚಿಕ್ಕ ವಯಸ್ಸಿನ ಯುವತಿಯರನ್ನ ಬೇಟೆಯಾಡೋ ತನ್ನ ಗ್ರೂಮಿಂಗ್ ತಂತ್ರವನ್ನ ಸಾಹಿತ್ಯದ ಮೂಲಕ ಸಮರ್ಥಿಸಿಕೊಳ್ಳೋ ನಾಚಿಕೆಗೇಡಿನ ಪ್ರಯತ್ನ. ಜಾತಿ ದರ್ಪ ಮತ್ತು ಶೋಷಿತರ ಧ್ವನಿ ಅಡಗಿಸುವಿಕೆ. ಬರೀ ಸ್ತ್ರೀ ವಿರೋಧಿ ಮಾತ್ರ ಅಲ್ಲ ಗೆಳೆಯರೆ, ಇವನ ಸಾಹಿತ್ಯದಲ್ಲಿರೋ ಮೇಲ್ಜಾತಿಯ ಅಹಂಕಾರ ಎಷ್ಟಿದೆ ಅಂತ ನೋಡಿದ್ರೆ ದಲಿತ ಸಮುದಾಯಗಳು ಯಾಕೆ ಇವನನ್ನು ವಿರೋಧಿಸ್ತವೆ ಅಂತ ಅರ್ಥ ಆಗುತ್ತೆ. ಕಮಲ್ ಹಾಸನ್ ಅಭಿನಯದ ತೇವರ್ ಮಗನ್ ಅಂದರೆ 1992ರಲ್ಲಿ ಬಿಡುಗಡೆ ಆದ ಈ ಚಿತ್ರದ ಹಾಡು ಕೇಳಿದ್ದೀರಾ? ಪೋಟ್ರಿ ಪಾಡಡಿ ಪೊಣ್ಣೆ ತೇವರ್ ಕಾಲಡಿ ಮಣ್ಣೆ, ಹೇ ಹುಡುಗಿ ಹೊಗಳಿ ಹಾಡು, ಇದು ತೇವರ ಕಾಲಡಿಯ ಮಣ್ಣು. ತಮಿಳುನಾಡಿನ ದಕ್ಷಿಣ ಭಾಗದಲ್ಲಿ ಪ್ರಾಬಲ್ಯ ಹೊಂದಿರೋ ಮುಕ್ಕುಲತ್ತೋರ್ ಕಳ್ಳರ್ ಮರವರ್ ಜನಾಂಗದ ದರ್ಪವನ್ನು ವೈಭವೀಕರಿಸಿದ ಹಾಡು ಇದು. ಈ ಹಾಡು ರಿಲೀಸ್ ಆದಮೇಲೆ ದಕ್ಷಿಣ ತಮಿಳುನಾಡಿನಲ್ಲಿ ಎಷ್ಟೋ ಜಾತಿ ಘರ್ಷಣೆಗಳಾದವು. ದಲಿತರ ಮೇಲೆ ಹಲ್ಲೆ ಮಾಡುವಾಗ ಈ ಹಾಡನ್ನ ಥೀಮ್ ಸಾಂಗ್ ತರ ಪ್ಲೇ ಮಾಡ್ತಿದ್ರು. ದಲಿತ ಹಿನ್ನೆಲೆಯ ಎಂಜಾಯ್ ಎಂಜಾಮಿ ಖ್ಯಾತಿಯ ಅರಿವುನಂಥ ಯುವ ಪ್ರತಿಭೆಗಳನ್ನು ತುಳಿಯುವ, ಅವರ ಕ್ರೆಡಿಟ್ ಕದಿಯುವ ವ್ಯವಸ್ಥೆಗೆ ಇವರಂಥವರೇ ಪೋಷಕರು. ಒಮ್ಮೆ ಸಾಹಿತ್ಯ ಅಕಾಡೆಮಿ ವೇದಿಕೆಯಲ್ಲಿ ದಲಿತ ಕವಿ ರಾಜ್ಕುಮಾರ್ ಅವರನ್ನ ವೈರಮುತ್ತು ಪರಂಪರೆಯ ಕವಿ ಅಂತ ಕರೆದಾಗ ಆ ವೇದಿಕೆ ಮೇಲೆಯೇ ರಾಜ್ಕುಮಾರ್ ನನಗೂ ಅವನ ಸಾಹಿತ್ಯಕ್ಕೂ ಸಂಬಂಧವಿಲ್ಲ, ಅವನ ಪರಂಪರೆ ನನಗೇನು ಬೇಡ ಅಂತ ಮುಖಕ್ಕೆ ಹೊಡೆದಾಗ ಹೇಳಿದರು. ತನ್ನ ಮೇಲಿನ ಮೀಟು ಆರೋಪಗಳನ್ನು ಡೈವರ್ಟ್ ಮಾಡೋಕೆ ಈತ ಆಗಾಗ ಧಾರ್ಮಿಕ ವಿವಾದ ಮಾಡ್ತಾನೆ. 2018ರಲ್ಲಿ ತಮಿಳುನಾಡಿನ ಶ್ರೇಷ್ಠ ಭಕ್ತಿ ಸಂತೆ ಆಂಡಾಳ್ ಅವರನ್ನ ದೇವದಾಸಿ ಅಂತ ಕರೆದು ವಿವಾದ ಮಾಡಿದ್ದ. ಈಗ 2025ರಲ್ಲಿ ಚೆನ್ನೈನ ಕಂಬನ್ ಕಳಗಂ ಕಾರ್ಯಕ್ರಮದಲ್ಲಿ ಸೀತೆಯನ್ನ ಕಳೆದುಕೊಂಡ ಮೇಲೆ ಶ್ರೀರಾಮನಿಗೆ ಮೆಂಟಲ್ ಬ್ಯಾಲೆನ್ಸ್ ತಪ್ಪಿತ್ತು, IPC ಸೆಕ್ಷನ್ 84ರ ಪ್ರಕಾರ ಹುಚ್ಚರು ಮಾಡಿದ ಕೊಲೆ ಅಪರಾಧ ಅಲ್ಲ, ಹಾಗಾಗಿ ಕಂಬನ್ ರಾಮನನ್ನ ಕ್ಷಮಿಸಿದ ಅಂತ ಹೇಳಿ ಇಡೀ ಹಿಂದೂ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಿದ್ದಾನೆ. ಈತನ ಪ್ರಕಾರ ರೇಪ್ ಮಾಡೋದು, ಹೆಣ್ಣು ಮಕ್ಕಳನ್ನ ಶೋಷಣೆ ಮಾಡೋದು ಸಾಹಿತ್ಯಿಕ ಸಾಧನೆ. ಆದರೆ ರಾಮ ಹುಚ್ಚ. ಎಂಥ ವಿಪರ್ಯಾಸ ನೋಡಿ. ಸಿಸ್ಟಮ್ನ ದಬ್ಬಾಳಿಕೆ, ಶಾಡೋ ಬ್ಯಾನ್. ಈಗ ಅತಿ ಮುಖ್ಯವಾದ ಭಾಗಕ್ಕೆ ಬರೋಣ. ಇಷ್ಟೆಲ್ಲ ಆದರೂ ಈ ವೈರಮುತ್ತು ಜೈಲಿಗೆ ಯಾಕೆ ಹೋಗಿಲ್ಲ? ಯಾಕಂದ್ರೆ ಇಡೀ ತಮಿಳು ಚಿತ್ರರಂಗ ಮತ್ತು ತಮಿಳು ರಾಜಕೀಯ ವ್ಯವಸ್ಥೆ ಈತನ ಬೆನ್ನಿಗೆ ನಿಂತಿದೆ. ಧ್ವನಿ ಎತ್ತಿದ ಚಿನ್ಮಯ್ ಅವರಿಗೆ ಏನಾಯ್ತು? ಡಬ್ಬಿಂಗ್ ಯೂನಿಯನ್ ಅಧ್ಯಕ್ಷ ಮತ್ತೊಬ್ಬ ಮೀಟು ಆರೋಪಿ ರಾಧಾರವಿ ಚಿನ್ಮಯ್ ಅವರನ್ನ ಯೂನಿಯನ್ ಇಂದ ವಿನಾಕಾರಣ ಕಿತ್ತು ಹಾಕಿದ. ಮರಳಿ ಸೇರ್ಬೇಕಂದ್ರೆ 1.5 ಲಕ್ಷ ರೂಪಾಯಿ ದಂಡ ಕಟ್ಟಬೇಕು ಮತ್ತು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಫರ್ಮಾನ್ ಬೇರೆ ಹೊರಡಿಸ್ತ. ನ್ಯಾಯ ಕೇಳಿದವಳು ಕಾಮುಕನಿಗೆ ದಂಡ ಕಟ್ಟಿ ಕ್ಷಮೆ ಕೇಳಬೇಕಂತೆ. ಎಂಥ ಕ್ರೂರ ವ್ಯವಸ್ಥೆ ಇದು! ಚಿನ್ಮಯ್ಗೆ ಹಾಡೋ ಅವಕಾಶಗಳನ್ನೇ ಕಿತ್ತುಕೊಂಡು ಕಾಲಿವುಡ್ನಿಂದಲೇ ಶಾಡೋ ಬ್ಯಾನ್ ಮಾಡಿದ್ರು. ರಾಜಕೀಯದ ಕಡೆ ನೋಡಿದ್ರೆ ತಮಿಳುನಾಡಿನ CM MK ಸ್ಟಾಲಿನ್ ಅವರು ಇವನ ಜ್ಞಾನಪೀಠ ಪ್ರಶಸ್ತಿ ಸುದ್ದಿ ಕೇಳಿ ಟ್ವೀಟ್ ಮಾಡ್ತಾರೆ. ಕಲೈಂಜರ್ ಕರುಣಾನಿಧಿ ಬದುಕಿದ್ದಿದ್ರೆ ಇವನನ್ನ ತಪ್ಪಿಕೊಂಡು ಸಂಭ್ರಮಿಸ್ತಿದ್ರು ಅಂತ. ಅರೆ, ನಿಮ್ಮದೇ ರಾಜ್ಯದ ಹೆಣ್ಣು ಮಕ್ಕಳು ಕಣ್ಣೀರು ಹಾಕ್ತಿದ್ರೆ ನಿಮಗೆ ಸಂಭ್ರಮನ? ಇದೆಲ್ಲ ಹೋಗ್ಲಿ,
ಎಲ್ಲೋ ಏನೋ ಆದಾಗ ಕಣ್ಣೀರು ಸುರಿಸುವ ಆಕ್ರೋಶ ಹೊರಹಾಕುವ ರಜನಿಕಾಂತ್, ಕಮಲ್ ಹಾಸನ್ ತರದ ಸೂಪರ್ ಸ್ಟಾರ್ಗಳು ಈತನ ಪ್ರಶಸ್ತಿಗೆ ಜೈಕಾರ ಹಾಕ್ತಾರೆ ಹೊರತು ಆ 17 ಹೆಣ್ಣು ಮಕ್ಕಳ ರಕ್ಷಣೆಗೆ ಒಂದೇ ಒಂದು ಮಾತಾಡೋದು ಇಲ್ಲ ಬಿಡಿ. ಜ್ಞಾನಪೀಠದ ಅಣಕ ಚಿನ್ಮಯ್ ಅವರು ಟ್ವೀಟ್ ಮಾಡಿ ಕೇಳಿದ್ರು, ನಾನು ಸತ್ಯ ಹೇಳಿದ್ದಕ್ಕೆ ದೊಡ್ಡ ಬೆಲೆ ತೆತ್ತೆ. ಎಷ್ಟೋ ಹೆಣ್ಣು ಮಕ್ಕಳು ತಮ್ಮ ಕನಸನ್ನೇ ಸಾಯಿಸಿಕೊಂಡರು. ಇಂದು ಆ ಕಾಮುಕನಿಗೆ ಜ್ಞಾನಪೀಠ ಬೇರೆ ಸಿಗ್ತಿದೆ. ಆತನನ್ನು ಎದುರಿಸಿದ ಮಹಿಳೆಯರ ಸಾಮೂಹಿಕ ಧ್ವನಿಯನ್ನ ಅಡಗಿಸಲಾಯಿತು ಅಂತ. ಅವರ ಆಕ್ರೋಶ 100ಕ್ಕೆ 100 ಸರಿ ಇದೆ ಗೆಳೆಯರೆ. ಕೇರಳದಲ್ಲಿ ಇವನಿಗೆ 2021ರಲ್ಲಿ ONV ಪ್ರಶಸ್ತಿ ಘೋಷಣೆ ಆದಾಗ ಅಲ್ಲಿನ ಮಲಯಾಳಂ ಚಿತ್ರರಂಗದ WCC ಸಂಘಟನೆ ಮತ್ತು ಪಾರ್ವತಿ ತಿರುವೋತು ಅಂತವರು ರೊಚ್ಚಿಗೆದ್ದು ವಿರೋಧ ಮಾಡಿದರು. ವಿರೋಧಕ್ಕೆ ಬೆಚ್ಚಿ ಬಿದ್ದ ಅಕಾಡೆಮಿ ಪ್ರಶಸ್ತಿ ವಾಪಸ್ ಪಡೀತು. ಆದರೆ ನಮ್ಮ ಜ್ಞಾನಪೀಠ ಆಯ್ಕೆ ಸಮಿತಿಗೆ, ತಮಿಳುನಾಡು ಸರ್ಕಾರಕ್ಕೆ ಆ ಬೆನ್ನೆಲುಬು ಎಲ್ಲಿದೆ? ಸಮಿತಿಯಲ್ಲಿದ್ದ ಪುರುಷೋತ್ತಮ ಬಿಳಿಮಲೆ ಅವರು ಹೇಳುವಂತೆ, ತೀವ್ರ ವಿರೋಧವಿದ್ರೂ ಪ್ರಶಸ್ತಿ ಹೇಗೆ ಘೋಷಣೆ ಆಯಿತು? ಗೆಳೆಯರೆ, ಸಾಹಿತ್ಯ ಬೇರೆ ಸಾಹಿತಿ ಬೇರೆ ಅಂತ ಹೇಳೋದು ಸುಲಭ. ಆದರೆ ಆ ಸಾಹಿತ್ಯವೇ ಮಹಿಳೆಯರನ್ನ ಕೀಳಾಗಿ ಕಾಣೋದಾಗಿದ್ರೆ, ಆ ಸಾಹಿತ್ಯದ ಪ್ರತಿಷ್ಠೆಯನ್ನೇ ಬಳಸಿಕೊಂಡು ಆತ ಎಳೆ ಹೆಣ್ಣು ಮಕ್ಕಳನ್ನ ಲೈಂಗಿಕವಾಗಿ ಶೋಷಿಸ್ತಾ ಇದ್ರೆ, ಆತನಿಗೆ ಪ್ರಶಸ್ತಿ ಕೊಡೋದು ಅಂದ್ರೆ ಸಮಾಜ ಆತನ ಕ್ರೌರ್ಯಕ್ಕೆ ಸಮ್ಮತಿ ಸೂಚಿಸಿದಂತೆ ಅಲ್ವೇ? ಇದೇ ಮಾನದಂಡ ತೆಗೆದುಕೊಂಡ್ರೆ ಹಿಟ್ಲರ್ ಕೂಡ ಅದ್ಭುತ ಕಲಾವಿದ. ಆತ ಬಿಡಿಸಿದ ಚಿತ್ರಗಳು ಯಾವ ಆರ್ಟಿಸ್ಟ್ಗೂ ಕಡಿಮೆ ಇಲ್ಲ. ಇಂದಿನ ಯುವಜನತೆ, ನೀವು ಮತ್ತು ನಾನು ಈ ಭೂಟಾಟಿಕೆಯನ್ನ, ಈ ಡಬಲ್ ಸ್ಟ್ಯಾಂಡರ್ಡ್ಸ್ ಅನ್ನ ಪ್ರಶ್ನಿಸಲೇಬೇಕು. ಯಾವುದೇ ಕಾರಣಕ್ಕೂ ಈತನ ಅನಿಷ್ಟಗಳು ಈ ಸಿಸ್ಟಮ್ನ ಸೈಲೆನ್ಸ್ ಮರೆಮಾಚದಿರಲಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಧ್ವನಿ ಎತ್ತಿದ ಹೆಣ್ಣು ಮಕ್ಕಳ ಜೊತೆ ನಿಲ್ಲಿ. ಇದು ಕೇವಲ ಚಿನ್ಮಯ್ ಅಥವಾ ಭುವನ ಅವರ ಹೋರಾಟವಲ್ಲ, ಇದು ನಮ್ಮೆಲ್ಲರ ಹೋರಾಟ. ಇದಕ್ಕಾಗಿಯೇ ನಾನು ಎಡಿಟರ್ ಸ್ಪೆಷಲ್ ಎಪಿಸೋಡ್ಗಳಲ್ಲಿ ಇದು ಕೇವಲ ಸುದ್ದಿ ಅಥವಾ ಸುದ್ದಿಯ ವಿಶ್ಲೇಷಣೆ ಅಲ್ಲ, ಇದೊಂದು ಚಳುವಳಿ ಅಂತ ಹೇಳೋದು. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ, ಜೈ ಹಿಂದ್.